ಹಾಯ್ ಆಲ್, ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್. ಇವತ್ತು ನಾನು ವಿಡಿಯೋನ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಸಂಜೆ ನಮ್ಮೂರಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನೆ ಕಡೆಯಿಂದ ದೀಪೋತ್ಸವ ನಡೀತು. ದೀಪ ಹಚ್ಚಿದ್ದು ಪ್ರೋಗ್ರಾಮ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ ಪ್ರೋಗ್ರಾಮ್ನ ನೋಡಿ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಸಾರಿನ ಪುಡಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಮ್ಮ ಮನೆಯಲ್ಲಿ ಸಾರಿನ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಎಲ್ಲ ನಮ್ಮ ಅಮ್ಮನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾರೆ. ಯಾವುದು ಹೊರಗಿಂದ ತರಿಸೋದಿಲ್ಲ. ನಾರ್ಮಲ್ ಆಗಿ ಇಂಗ್ರೀಡಿಯೆಂಟ್ ಲಿಸ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ, ರೆಸಿಪಿ ವಿಡಿಯೋ ಮಾಡಿ ಹಾಕ್ತೀನಿ. ಮಲೆನಾಡು ಹುಡುಗಿಯಾಗಿ ಕಾಫಿ ಕುಡಿತಾ ಇದ್ರೆ ಆಗುತ್ತಾ? 7:30 ಆದರೂ ಪರವಾಗಿಲ್ಲ, ಸ್ಟ್ರಾಂಗಾಗಿ ಅಮ್ಮನ ಹತ್ರ ಕಾಫಿ ಮಾಡಿಸ್ಕೊಂಡು ಸ್ನ್ಯಾಕ್ಸ್ ತಿಂತ ಅಮ್ಮನ ಹತ್ರ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಅಮ್ಮ ಆಗಲೇ ಕಡುಬು ಮಾಡೋದಕ್ಕೆ ಅಂತ ಎಲ್ಲರೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಫಸ್ಟು ಅಕ್ಕಿ ಹಸಿಟ್ಟನ್ನ ಕುದಿಸ್ಕೊಂಡು ಲಮ್ಸ್ ಆಗ್ದಲೇ ಇರೋ ಹಾಗೆ ನಾದ್ಕೋಬೇಕು. ಅದಕ್ಕೆ ಫಿಲ್ಲಿಂಗಿಗೆ ಅಂತ ಬೇಕಾಗಿರೋ ತರಕಾರಿಗಳು ಅಂದರೆ ಮನೇಲಿ ಯಾವ್ದು ಅವೈಲೇಬಲ್ ಇರುತ್ತೋ ಎಲ್ಲ ತರಕಾರಿಗಳನ್ನು ನಿಮಗೆ ಇಷ್ಟವಾಗಿರೋದನ್ನು ಹಾಕ್ಕೋಬೋದು. ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಇನ್ಕ್ಲೂಡ್ ಮಾಡಿರೋ ವೆಜಿಟೇಬಲ್ಸ್ ಬಂದು ಬೀನ್ಸ್, ಕ್ಯಾರೆಟ್, ತೊಂಡೆಕಾಯಿ, ಹಾಗೆ ಕ್ಯಾಪ್ಸಿಕಮ್, ಹಾಗೆ ಸ್ವಲ್ಪ ಸೊಪ್ಪನ್ನು ಹಾಕಿದ್ದೀನಿ. ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಹಾಕಿದ್ದೀನಿ. ಒಂದು ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಂಡು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕಿ ಅದ್ರ ಜೊತೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಕುದಿಸ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು. ಈ ಖಾರದ ಕಡುಬನ್ನ ನಮ್ಮ ಮಲೆನಾಡಲ್ಲಿ ತುಂಬ ವೆರೈಟಿಯಾಗಿ ಮಾಡ್ತಾರೆ. ಅಂದರೆ ಫಿಲ್ಲಿಂಗ್ ಇರ್ಬೋದು, ಇಲ್ಲಾಂದರೆ ನಾವು ಯೂಸ್ ಮಾಡುವಂಥ ಹಸಿ ಹಿಟ್ಟಿರ್ಬೋದು. ಅಕ್ಕಿ ಹಿಟ್ಟು ಅಲ್ದಲೇ ಜೋಳದ ಹಿಟ್ಟಾಗಲಿ ಅಥವಾ ಚಪಾತಿ ಹಿಟ್ಟಲ್ಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಯಾರು ಡಯಟ್ ಕಾನ್ಷಿಯಸ್ ಆಗಿರ್ತಾರೋ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ತುಂಬ ಒಳ್ಳೆಯದು ಕೂಡ ಇದು. ಈಗಿದು ಬೆಂದಿದೆ, ಎಕ್ಸ್ಟ್ರಾ ವಾಟರ್ನೆಲ್ಲ ತೆಗಿಬೇಕು. ಹಾಗೆ ಇದಕ್ಕೆ ಸೋಯಾ ಚಂಕ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ಸ್ವಲ್ಪ ಬೈಂಡಿಂಗಿಗೆ ಕೂಡ ಯೂಸ್ ಆಗುತ್ತೆ. ಇದನ್ನ ಇವಾಗ ಮೌಲ್ಡ್ ಮಾಡೋದಕ್ಕೆ ನಾವು ಲೋಟಕ್ಕೆ ಆಯಿಲೆಲ್ಲ ಹಚ್ಕೊಂಡು ಏನೇನೋ ಸರ್ಕಸ್ ಮಾಡ್ತಾಯಿದ್ದೀನಿ ನಾನು ಹಾಗೂ. ಸೊ ಟ್ರೈ ಮಾಡೋಣ ಒಂದು ಸಲ ಅಳಿಲು ಸೇವೆ ಅಮ್ಮಂಗೋಸ್ಕರ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಬೇಯಿಸಿಟ್ಟಿರೋ ತರಕಾರಿನ ಫಿಲ್ ಮಾಡಿಕೊಂಡು ನಾವು ಕರ್ಜಿಕಾಯಿಗೆ ಇಲ್ಲ ಮೋದಕಕ್ಕೆ ಅದಕ್ಕೆ ಫಿಲ್ ಮಾಡೋ ಥರ ಅದು ಬೇಯಿಸಿಟ್ಟಿರೋ ತರಕಾರಿನ ಫಿಲ್ ಮಾಡಿಕೊಂಡು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನಿವಾಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ. ಇದು ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದು ನೋಡಿದ್ರೆ ಫುಲ್ ಬೆಂದಿದೆ ಆಲ್ರೆಡಿ. ಇದು ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಖಾರದ ಕಡುಬಿದು ನಮ್ಮ ಮಲೆನಾಡಲ್ಲಿ ಮಾಡ್ತಾರೆ ಇದನ್ನು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಸಾಫ್ಟಾಗಿರುತ್ತೆ. ಇದನ್ನು ನಾವು ಮೋಮೋಸ್ ಅಂತ ಕೂಡ ಹೇಳ್ಬೋದು. ಇದ್ರ ಜೊತೆಗೆ ಇದು ಪಾಲಕ್ ಪನ್ನೀರ್ ಮಾಡಿದ್ದಾರೆ ಪ್ರೋಟೀನ್ಗೋಸ್ಕರ. ಸೊ ಇಷ್ಟೇ ಗೈಸ್. ನೀವು ಇದನ್ನು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ತಿಂದು ಒಂದು ಸಣ್ಣ ವಾಕ್ ಮಾಡ್ತಾ ಚಂದ್ರಂಗೆ ಗುಡ್ ನೈಟ್ ಹೇಳಿ ಇವತ್ತಿನ ದಿನನ ಹೇಗೆ ಮುಗಿಸ್ದೆ. ಬಾಯ್.